ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಾಹನ ಸವಾರರಿಗೆ ಹಾಗೂ ಸಂಚಾರಕ್ಕೆ ತೊಡಕು ಉಂಟು ಮಾಡುತ್ತಿರುವ ರಸ್ತೆ ವಿಭಜಕ. ಚಾಮರಾಜನಗರದಿಂದ ತಮಿಳುನಾಡಿನ ಸತ್ಯಮಂಗಲ್ಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಳವಡಿಸಿರುವ ರಸ್ತೆ ವಿಭಜಕ ವಾಹನಗಳಿಗೆ ತೊಡಕಾಗಿದ್ದು, ಇದರಿಂದ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಮತ್ತು ವೆಂಕಟಯ್ಯನ ಛತ್ರ ಗ್ರಾಮಗಳ ಮಾರ್ಗ ಮಧ್ಯೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ವಿಭಜಕಕ್ಕೆ ಭಾನುವಾರ ಮುಂಜಾನೆ ವೇಸ್ಟ್ ಪೇಪರ್ ತುಂಬಿದ್ದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಲಾರಿ ಸಂಪೂರ್ಣ ಜಖಂಗೊಂಡಿದೆ. ಮುಂಜಾನೆ ವೇಳೆಯಲ್ಲಿ ಹೆಚ್ಚು ಮಂಜು ಇರುವುದರಿಂದ ಮತ್ತು ಲಾರಿ ವೇಗವಾಗಿ ಬರುತ್ತಿದ್ದರಿಂದ ರಸ್ತೆ ವಿಭಜಕ ಲಾರಿ ಚಾಲಕನಿಗೆ ಗೋಚರವಾಗದೆ ನೇರವಾಗಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದ್ದು, ಲಾರಿಯ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ. ಲಾರಿ ಚಾಲಕ ರಾಜಶೇಖರ್ ಎಂಬುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಪಘಾತದ ಮಾಹಿತಿ ತಿಳಿದ ತಕ್ಷಣ ರಾಮಸಮುದ್ರ ಪೂರ್ವ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಲಾರಿಯನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ವೆಂಕಟಯ್ಯನ ಛತ್ರ ಮತ್ತು ಹರದನಹಳ್ಳಿ ಗ್ರಾಮಗಳ ಮಧ್ಯೆ ಮಾರ್ಗದಲ್ಲಿ ಇರುವ ತಿರುವನಹಳ್ಳಿ ಅಗತ್ಯ ಸೂಚನಾ ಫಲಕಗಳನ್ನು ಅಳವಡಿಸದೇ ಇರುವುದರಿಂದ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದೆ. ದೂರದಲ್ಲಿ ವೇಗವಾಗಿ ಬರುವ ವಾಹನಗಳಿಗೆ ರಸ್ತೆ ವಿಭಜಕ ಇರುವುದೇ ತಿಳಿಯುವುದಿಲ್ಲ. ಮುಂಜಾನೆ ಮತ್ತು ರಾತ್ರಿ ವೇಳೆಯಲ್ಲಿ ವೇಗವಾಗಿ ಬರುವ ವಾಹನಗಳು ಇದರಿಂದ ವಿಭಜಕಕ್ಕೆ ಡಿಕ್ಕಿ ಹೊಡೆಯುತ್ತಿವೆ. ದಾರಿ ತಿರುವಿನಲ್ಲಿ ವಿಭಜಕಗಳನ್ನು ಅಳವಡಿಸಿರುವುದರಿಂದ ರಸ್ತೆ ಡುಬ್ಬುಗಳನ್ನು ನಿರ್ಮಿಸಬೇಕಿತ್ತು, ಆದರೆ ವೇಗ ನಿಯಂತ್ರಕ ಅಳವಡಿಸದೇ ಇರುವುದರಿಂದಲೂ ಅಪಘಾತವಾಗುತ್ತಿದೆ ಎಂದು ಚಾಲಕ ರಾಜಶೇಖರ್ ತಿಳಿಸಿದರು. ರಾಷ್ಟ್ರೀಯ ಹೆದ್ದಾರಿ ತಿರುವಿನಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ವಿಭಜಕಗಳನ್ನು ಅಳವಡಿಸಲಾಗಿದೆ. ಇದರಿಂದ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದೆ. ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಯಾರೂ ಕೂಡ ಇವರಿಗೂ ಕ್ರಮ ವಹಿಸಿಲ್ಲ. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ರಸ್ತೆ ವಿಭಜಕಗಳನ್ನು ತೆರವುಗೊಳಿಸಬೇಕು, ಇಲ್ಲವಾದರೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕರ್ನಾಟಕ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ಒಂದಲ್ಲ ಎರಡಲ್ಲ ಸುಮಾರು ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗಿದೆ. ಒಂದು 20-30 ಆಕ್ಸಿಡೆಂಟ್ ಆಗಿದೆ. ಈಗ ಜಾಸ್ತಿ ಆಗಿರೋದಂದ್ರೆ ಈ ಒಂದು ವಾರದಲ್ಲಿ ಆ ಕಡೆ ಸೈಡ್ ಚಾಮರಾಜನಗರ 4 ಆಕ್ಸಿಡೆಂಟ್ ಆಗೈತೆ. ಇವತ್ತು ಈ ಥರ ಆಗಿದೆ. ಒಂದು ಪ್ರಾಣಕ್ಕೆ ಏನು ಆಪತ್ತು ಆಗಿದೆ. ಒಂದು ದಿನದಲ್ಲಿ ಈ ಥರ ಡಿವೈಡರ್ಗಳನ್ನ ಮಧ್ಯೆ ಮಡಿಗೆ ಸಿಗ್ನಲ್ ಕೊಟ್ಟ ಇವತ್ತು ಎಲ್ಲ ವೆಹಿಕಲ್ ತೊಂದರೆ ಆಗ್ತಾಯಿದೆ. ಕಾರಣ ಇದಕ್ಕೆ ಒಂದು ಮೇನಾಗಿ ಛತ್ರಿ ಗೇಟಲ್ಲಿ ಒಂದು ಸಿಗ್ನಲ್ ಕೊಡಬೇಕು. ಯಾವುದೇ ಥರ ಸಿಗ್ನಲ್ ಇಲ್ಲ. ಮಧ್ಯೆ ಡಿವೈಡ್ ಮಾಡಿ ಯಾರಿಗೂ ಕೂಡ ಬೆಳಗಿನ ಜಾವ ರಸ್ತೆಯಲ್ಲಿ ಬರುವಾಗ ಕಾಣಿಸಲ್ಲ. ನೈಟ್ ಅಂತೂ ಎಲ್ಲರೂ ಅಪಾಯ. ಟರ್ನಿಂಗ್ ಬೇರೆ ಇದು. ಟರ್ನಿಂಗ್ ಇರೋ ಜಾಗದಲ್ಲಿ ಇವರು ಮೇನಾಗಿ ಸಿಗ್ನಲ್ ಕೊಡಬೇಕು. ಯಾವುದೇ ಥರ ಪ್ರತಿದಿನ ಇದೆ ಮಧ್ಯೆ 3 ಆಕ್ಸಿಡೆಂಟು 4 ಆಕ್ಸಿಡೆಂಟ್ ಆಗ್ತಾಯಿದೆ. ಯಾರು ಹೊಣೆ? ಯಾರು ಪ್ರಾಣಗಳು ಹೋಯ್ತದಲ್ಲ ಅಂತ ಯಾರು ಹೊಣೆ ಅಂತ ನಮಗೆ ಗೊತ್ತಾಯ್ತಲ್ಲ. ಟೋಲ್ ನಾವು ಜವಾಬ್ದಾರಿನ, ಸರ್ಕಾರಿ ಜವಾಬ್ದಾರಿನ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಈ ಸರ್ಕಾರಿ NH ರೋಡ್ಗಳಲ್ಲಿ ಯಾವ್ಯಾವ ಸಿಗ್ನಲ್ ಇರ್ಬೋದು ಅದನ್ನು ಹಾಕಬೇಕು. ಹಾಗಾಗಿ ನಮ್ಮಲ್ಲಿ ಇದೇ ಥರ ಆಕ್ಸಿಡೆಂಟ್ ಆದರೆ ನಾವು ಹೋರಾಟ ಮಾಡಬೇಕಾಗಂತೆ. ಈ ಭಾಗದಲ್ಲಿ ಎಲ್ಲ ಜನ ಸೇರಿಕೊಂಡು ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಇಲ್ಲೇ ಬರೋರು ಅಕ್ಕಪಕ್ಕವರು ನಮ್ಮಿಲ್ಲಿವರೆಗೂ ಪ್ರಾಣಕ್ಕೆ ಆಪತ್ತು ಆಗ್ಬೋದು ಬರೋ ವೆಹಿಕಲ್ಗಳಲ್ಲಿ. ಅದನ್ನು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಪತ್ತಿ ಇಲ್ಲಿ ಒಂದು ಸಿಗ್ನಲ್ ಮಾಡಬೇಕನ್ನಲ್ಲಿ ನಾವು ಮನವಿ ಕೊಡ್ತಾಯಿದ್ವಿ. ಜಾಮನಗರ ಕುಂದೂರು ಸ್ಟೇಟ್ ಫಾರೆಸ್ಟ್ ಬಾರ್ಡರಲ್ಲಿ ಇರೋದು ನಾವು 24 ಗಂಟೆ ಓಡಾಡ್ತೀವಿ. ಇವತ್ತೆಲ್ಲ ಚೆಕ್ ಪೋಸ್ಟ್ ಎಲ್ಲ ಬಂದ್ ಮಾಡಿಬಿಟ್ಟವ್ರೆ. ನೈಟ್ ಟೈಮು ಎಲ್ಲ ಡ್ರೈವರ್ಗಳು ಇಲ್ಲ ಏನಿಲ್ಲ ಪಾಪ ಅಪ್ಪಾನೇ ಮಕ್ಕಳು ಈ ಥರ ಸಾಯ್ತವ್ರೆ. ಆದರೆ ನೀವು ಏನು ಮಾಡ್ತೀರೋ ಏನು ಹೇಳ್ತಿರೋ ಅದನ್ನು ನೀವು ಮಾಡಿ. ನ್ಯೂಸ್ ಆಗಲಿ ಏನಾದ್ರು. ಯಾವ ಊರು ಸರ್ ನಿಮ್ಮದು? ಓಡಲೂರು. ಎಲ್ಲಿಂದ ಬರ್ತಿದ್ರಿ? ತೂತುಕುಡಿಯಿಂದ. ಎಷ್ಟೊತ್ತಲಾಯ್ತು ನಿಮ್ಗೆ ಆಕ್ಸಿಡೆಂಟು? ನನ್ನ ಬೆಳಿಗ್ಗೆ 5:15 4:00 ಬೆಳಗಿನ ಜಾವ. ಬೆಳಿಗ್ಗೆ ಏನೇ ಸರ್ ಇದು? NH ಅಲ್ಲಿ ಸಿಗ್ನಲ್ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಈಗ ಡಿವೈಡರ್ ಕಾಣ್ತಿಲ್ಲ. ಡಿವೈಡರ್ ಕಾಣ್ತಾ ಇಲ್ಲ. ಹಾಂ, ಹಂಗೆ ಆಕ್ಸಿಡೆಂಟ್ ಆಗಿದೆ. ಈ ರೋಡಲ್ಲಿ ನಿಮಗೆ ಏನೇನು ಸಮಸ್ಯೆಗಳಾಗ್ತೈತೆ? ನಿಮಗೆ ಏನೇನು ಸಮಸ್ಯೆ ಆಗ್ತೈತೆ ನಿಮಗೆ? ಇದು ಡಿವೈಡ್ರು ಬೇರೆ ಪ್ರಾಬ್ಲಮ್. ಇದು ಸಿಗ್ನಲ್ ಮಾಡಬೇಕು. ನಮ್ಮದು ಒಂದು ಗಾಡಿ ಅದು 5-6 ಗಾಡಿ ಈ ಥರ ಆಗಿರೋದು. ಅದು ಈ ಸಿಗ್ನಲ್ ಅದಾಗಿ ಇಕ್ಕೆ ಆಗಿರೋದು. ಸ್ಪೀಡ್ ಎಷ್ಟಿದ್ರಿ? ನಮ್ಮ 60, 55, 66 ಕಿಲೋಮೀಟರ್. 1 ಕಿಲೋಮೀಟರ್ ಓಡಿಸಿರೋದು ಬೆಳಿಗ್ಗೆಲ್ಲ. ಬೆಳಿಗ್ಗೆ 1 ಕಿಲೋಮೀಟರ್. ಎಲ್ಲಿಂದ ಬಂದ್ರಿ ಬೆಳಿಗ್ಗೆ? ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ 4:00ಗೆ
ನಿನ್ನೆ ಸಾಯಂಕಾಲ 4:15ಗೆ ಟೋಲ್ ಪಾಸ್ ಆಗಿರೋದು. ಇಲ್ಲಿ ಬಂದು ಇಂಡಿಯನ್ ಆಯಿಲ್ ಪಂಪ್ ಹತ್ರ ಬಂದು ಮಾಡಿ ಊಟ ಎಲ್ಲ ಮಾಡಿ ಅಡುಗೆಲ್ಲ ರೆಡಿ ಮಾಡಿ ಅಲ್ಲಿ ಆನ್ ಮಾಡಿಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು 4:15ಗೆ ಬಂದು ಟಚ್ ಆಗಿರೋದು.